ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾನು ಒಬ್ಬನೇ ಅಲ್ಲ ಬ್ರೋ, ಬರೀ ರಾಕಿ ಬಾಯ್ ಅಭಿಮಾನಿಗಳೆಲ್ಲ ಇಡೀ ಪ್ರಪಂಚನೇ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಸಿನಿಮಾ ಅಂದರೆ ಅದು ನಮ್ಮ ಕನ್ನಡ ಸಿನಿಮಾ ಟಾಕ್ಸಿಕ್ ಸಿನಿಮಾಗೋಸ್ಕರ. ಇದಕ್ಕೋಸ್ಕರ 4 ವರ್ಷ ವೆಯ್ಟ್ ಮಾಡಿದ್ದೀವಿ ಬ್ರದರ್. ನಾವು 4 ವರ್ಷದಲ್ಲಿ ಒಂದು 40-50 ಸಿನಿಮಾ ನೋಡಿರ್ಬೋದು. ಬಟ್ ಒಂದು ಸಿನಿಮಾಗೋಸ್ಕರ ಇವತ್ತಿಗೂ ವೆಯ್ಟ್ ಮಾಡ್ತಾವ್ರೆ, ಕಾದು ಕುಳಿತುಕೊಂಡವ್ರೆ ಅಂದರೆ ಎಲ್ಲರೂ, ಕನ್ನಡ ಅಂತಲ್ಲ ಬೇರೆ ಲ್ಯಾಂಗ್ವೇಜ್ ಅವರು ಕೂಡ, ಅದು ಟಾಕ್ಸಿಕ್ ಸಿನಿಮಾಗೋಸ್ಕರ. ತುಂಬಾ ಜನ ಹೇಳ್ತಾ ಇದ್ರು ರಾಕಿಂಗ್ ಸ್ಟಾರ್ ಅವರು ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾರೆ ಗುರು, 4 ವರ್ಷ ತಗೊಂತಾರೆ ಒಂದು ಸಿನಿಮಾಗೋಸ್ಕರ, ಅಭಿಮಾನಿಗಳನ್ನ ಕಳ್ಕೊಂಡ್ಬಿಡ್ತಾರೆ ಅಂತ. ಒಂದು ಟೀಸರು ಟ್ರೈಲರ್ ಬಿಟ್ಟ ಮೇಲೆ ಗೊತ್ತಾಗಿದ್ದು ಗುರು 4 ವರ್ಷ ಯಾಕೆ ತಗೊಂಡ್ರು ಅಂತ ಹೇಳಿ. ನೋಡಿದ್ರಲ್ಲ ಮೊನ್ನೆ ಟ್ರೈಲರ್ ಲಾಂಚ್ಗೆ ಅವರು ಮೊದಲೇ ಒಂದು ಮಾತು ಹೇಳಿದ್ರು, ನೋಡಪ್ಪ ನಾನು ಎಲ್ಗೂ ಹೋಗಲ್ಲ, ನಾನು ಇರೋ ಜಾಗಕ್ಕೆ ಎಲ್ಲರನ್ನೂ ಕರ್ಸ್ಕೊಂತೀನಿ ಅಂತ. ನೋಡಿದ್ರಲ್ಲ ಬೇರೆ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಸ್ಟಾರ್ಗಳನ್ನ ಕರ್ಕೊಬಂದು ನಮ್ಮ ಬೆಂಗಳೂರಲ್ಲಿ ಕೂರಿಸಿ ಕನ್ನಡ ಅಂತಿದ್ದವರೆಲ್ಲನೂ ಕನ್ನಡ ಅಂತ ಬಾಯಲ್ಲಿ ಬರ್ಸಿದ್ರು. ಅದು ರಾಕಿ ಬಾಯ್ ತಾಕತ್ತು ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಕತ್ತು. ಯಾರೆಲ್ಲ ನೆಗೆಟಿವ್ ಮಾತಾಡ್ತಾ ಇದ್ರು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬಗ್ಗೆ, ಟೀಸರು ಟ್ರೈಲರ್ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟವ್ರೆ ಬ್ರದರ್. ಇವಾಗ ಏನಪ್ಪ ಈ ರೇಂಜಿಗೆ ಮಾಡವ್ರೆ, ಹಾಲಿವುಡ್ ಬಾಲಿವುಡ್ ಲೆವೆಲ್ಗೆ ಮಾಡವ್ರಲ್ಲ, ಅವರೇ ಒಂದು ಕ್ಷಣ ದಂಗ್ ಆಗ್ಬಿಟ್ಟವ್ರೆ. ಗೀತು ಮೋಹನ್ ದಾಸ್ ಹತ್ಕೊಂಡು ಹೇಳಿದ್ರು, ನೀವು ನೋಡಿದ್ರಲ್ಲ, ನೋಡಿ ನನ್ನ ಮೇಲೆ ಯಾರು ನಂಬಿಕೆ ಇಟ್ಟಿರಲಿಲ್ಲ, ಯಶ್ ಅವರು ನಂಬಿಕೆ ಇಟ್ಟು ಮಾಡಿದ್ರು, ಇವತ್ತು ಇಡೀ ಪ್ರಪಂಚ ನನ್ನ ಕೊಂಡಾಡ್ತಾ ಇದೆ ಅಂತ. ಆ ನಂಬಿಕೆನ ಉಳಿಸ್ಕೊಂತಾರೆ ಬಾಸು. ಟಾಕ್ಸಿಕ್ ಟ್ರೈಲರ್ ನೋಡಿ ಎಷ್ಟು ಖುಷಿಯಾಗಿದ್ದೀರೋ ಎಲ್ಲರೂ, ಅದು ಸಿನಿಮಾ ನೋಡಿ 100 ಪಟ್ಟು ಖುಷಿ ಪಡ್ತೀರಾ ಬ್ರದರ್. ನಿಜವಾಗ್ಲೂ ಆ ನಂಬಿಕೆ ನಾವು ಕೊಡ್ತೀವಿ. ನಾನು ನಿಮ್ಮ ಚಾನಲ್ಗೆ ಫಸ್ಟೇ ಹೇಳಿದ್ದೆ, ಟಾಕ್ಸಿಕ್ ಸಿನಿಮಾ ಏನಾದರೂ 2,000 ಕೋಟಿ ಮಾಡಲಿಲ್ಲ ಅಂದರೆ ಆಲ್ ಓವರ್ ವರ್ಲ್ಡಲ್ಲಿ ನಾನು ತಲೆ ಬೋಳ್ಸ್ಕೊಂತೀನಿ ಅಂತ ಇವತ್ತು ಅದೇ ಮಾತನ್ನ ಹೇಳ್ತಾ ಇದ್ದೀನಿ ಗುರು. ಅಷ್ಟು ಕಾನ್ಫಿಡೆಂಟ್ ಇದೆ ನಮ್ಮ ಬಾಸು. ಕನ್ನಡ ಇಂಡಸ್ಟ್ರಿ ಆಗಲಿ, ಕನ್ನಡದ ಮೇಲೆ ಗೌರವನ ಯಾವತ್ತೂ ಕಡಿಮೆ ಮಾಡಲ್ಲ, ಅಭಿಮಾನಿಗಳು ತಲೆ ತಗ್ಸುವಂಥ ಕೆಲಸನ ಯಾವತ್ತೂ ಮಾಡಲ್ಲ. ಯಾಕಂದ್ರೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಹೇಳಿದ್ರು ಟ್ರೈಲರ್ನ ನೋಡಿ, ಫಸ್ಟ್ ಟೀಸರ್ ಬಿಟ್ಟಿದ್ದು ನೆನಪಿದೆಯಾ ಎಲ್ರಿಗೂ, ಮಕ್ಕಳು ನೋಡೋಂಗಿಲ್ಲ, ಹೆಂಗಸರು ನೋಡಂಗಿಲ್ಲ, ಫ್ಯಾಮಿಲಿ ಜೊತೆ ನೋಡಂಗಿಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಬ್ಯಾನ್ ಮಾಡ್ಬಿಡ್ತೀನಿ, ನಮ್ಮ ಬಾಸ್ ಹತ್ರ ಅದ್ರಿಸ್ತೀನಿ ಅಂತ ಬಂದವರೆಲ್ಲ ಯಾವತ್ತೋ ಉದ್ರೋದ್ರು. ನೀವು ಯಾಕೆ ಒಂದು 4 ನಿಮಿಷ ಟ್ರೈಲರ್ ನೋಡಿ 3 ಅವರ್ ಮೂವಿನ ಅಳಿತೀರಾ? ಏನು ಮಗಳ ಮುಖ ನೋಡಿ ಅಮ್ಮನ ಭವಿಷ್ಯ ಹೇಳ್ತೀರಾ ನೀವೆಲ್ಲ? ಇಲ್ಲ ತಾನೆ, ಫಸ್ಟ್ ಸಿನಿಮಾ ನೋಡಿ ಎಲ್ಲರೂ, ಟಾಕ್ಸಿಕ್ ಸಿನಿಮಾ ನೋಡಿ ಆಮೇಲೆ ಮಾತಾಡಿ ಅಂತ ಹೇಳ್ತೀನಿ. ಇವಾಗ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಅವರು ಅಂದ ಚಂದದ ಬಗ್ಗೆ ಮಾತಾಡಿರುವಂಥದ್ದು. ಅದು ಸಾಕಷ್ಟು ಜನರು ನೆಗೆಟಿವ್ ಥರ ಹೋಗ್ತಾ ಇದೆ. ಆ ಡೈಲಾಗ್ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ ಬ್ರದರ್, ಈ ಡೈಲಾಗ್ನ ಯಾರು ಹೇಳೋರೋ ಏನು ಹೇಳೋರೋ ಗೊತ್ತಿಲ್ಲ, ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಯಾವುದಕ್ಕೂ. ಬಟ್ ಒಂದು ಮಾತನ್ನ ಹೇಳ್ತೀನಿ, ಅಯ್ಯೋ ಬ್ರದರ್ ಟೀಕೆ ಮಾಡೋರು ಇದ್ದೇ ಇರ್ತಾರೆ ನೋಡಿ. ಯಾವತ್ತೂ ನಾನು ನಿಜ ಹೇಳಲ್ವಾ, ನಮ್ಮವರೇ ನಮ್ಗೆ ಆಗಲ್ಲ ಗುರು. ಇಡೀ ಟಾಕ್ಸಿಕ್ ಟ್ರೈಲರ್ನ ನೋಡಿ ಇಡೀ ಪ್ರಪಂಚ ಬೆನ್ ತಡ್ತಾ ಇದೆ, ಈ ಕನ್ನಡ ಇಂಡಸ್ಟ್ರಿನ ರಾಕಿ ಬಾಯ್ ಇಲ್ಲಿ ತಗೊಂಡೋದ್ರು ಅಂತ. ನಮ್ಮ ಕನ್ನಡಿಗರೇ ತುಂಬಾ ಜನ ಅಂದ ಚಂದದ ಬಗ್ಗೆ ಹೆಣ್ಣು ಗೌರವ ಕೊಟ್ಟಿಲ್ಲ, ಹೀರೋಯಿನ್ಗಳಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ನಿಮ್ಗೊಂದು ವಿಷಯ ಹೇಳಲ್ಲ ಅಂತೆ ಅವ್ರಿಗೆ, ಅಂದ ಇರೋರಿಗೆ ಆ ಅಂದನ ಆಯುಧ ಮಾಡ್ಕೊಂಡು ದಂಧೆ ಮಾಡೋರಿಗೆ ನಮ್ಮ ಬಾಸ್ ಹೇಳಿರೋದು. ನೀವೇನಾದ್ರೂ ಅಂದೆ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾಕೆ ಊರಿ? ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರಾ? ನಿಮ್ಗೆ ಯಾಕೆ ಬೇಜಾರು? ಒಂದು ಸಿನಿಮಾ ತರ ತಗೊಳ್ಳಿ. ಪ್ರತಿ ಸಲ ಹೇಳ್ತಾ ಇದೀನಿ, ನಿಮಗೆ ಫೇಮಸ್ ಆಗೋ ಹುಚ್ಚಿದ್ಯಾ, ವೈರಲ್ ಆಗೋ ಹುಚ್ಚಿದ್ಯಾ, ಬನ್ನಿ ನಾವು ಫೇಮಸ್ ಮಾಡ್ತೀವಿ, ನಾವು ನಿಮ್ನ ವೈರಲ್ ಮಾಡ್ತೀವಿ. ಅದನ್ನ ಬಿಟ್ಟು ನಮ್ಮ ಬಾಸ್ ಬಗ್ಗೆ ಆಗ್ಲಿ, ಕನ್ನಡ ಸಿನಿಮಾ ಟಾಕ್ಸಿಕ್ ಬಗ್ಗೆ ಆಗ್ಲಿ ಮಾತಾಡಕ್ ಹೋಗ್ಬೇಡಿ ಗುರು. ನಾವು ನೋಡಿದೀವಿ ಬೇರೆಯವ್ರ ಸಿನಿಮಾಗಳನ್ನ, ಅವ್ರ ಅವತಾರಗಳನ್ನ ನಮ್ಮ ಡ್ಯಾಡಿ ಕಾಲದಲ್ಲೇ ನೋಡ್ಬಿಟ್ಟವ್ರೆ ಎಲ್ರು. ಇವಾಗ ಬಂದು ನ್ಯಾಯ ನೀತಿ ಧರ್ಮ ಬೇಡ ಬ್ರೋ, ಸುಮ್ಮನೆ ಮಾತಾಡಿದ್ರೆ ಎಲ್ಲೆಲ್ಲೋ ಹೋಗುತ್ತೆ. ನಮ್ಮ ಬಾಸ್ ಹೇಳಿರೋದೊಂದೇ, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ, ನಾವು ಮಾತಾಡ್ಬಾರ್ದು, ನಮ್ಮ ಕೆಲಸ ಮಾತಾಡ್ಬೇಕು ಅಂತ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಿಟ್ಬಿಡಿ ಸಿನಿಮಾ ತರ ನೋಡಿ. ಸಿನಿಮಾ ನೋಡಿದ್ಮೇಲೆ ಡಿಸೈಡ್ ಮಾಡಿ, ಅರ್ಥ ಆಯ್ತಾ? ಸಿನಿಮಾದಲ್ಲಿ ಏನಕ್ಕೋಸ್ಕರ ಈ ಸೀನ್ ಇಟ್ಟವ್ರೆ ಅಂತ ಗೊತ್ತಾಗ್ಬೇಕು ತಾನೆ. 4 ನಿಮಿಷದಲ್ಲೇ ಫುಲ್ ಅದೇ ಐತೆ, ಹೀರೋಯಿನ್ಗಳು ಮರ್ಯಾದೆ ಕೊಡಿ ಗುರು. ಬೇರೆ ಇಂಡಸ್ಟ್ರಿಲಿ ಹೀರೋಯಿನ್ಗಳಾಗಿರೋರು ಏನು ಸಣ್ಣ ಪುಟ್ಟ ಹೀರೋಯಿನ್ಗಳೆಲ್ಲ, ಡೆಬ್ಯೂ ಹೀರೋಯಿನ್ಗಳೆಲ್ಲ ಯಾರುನು, ಎಲ್ಲ ಟಾಪ್ ಹೀರೋಯಿನ್ಗಳು ಇರೋದು. ಆ ಸೀನ್ ನ ಒಪ್ಕೊಂಡು ಒಂದು ಮರ್ಯಾದೆ ಇರುತ್ತೆ ಆ ಸೀನ್ಗೆ ಅಂದ್ಮೇಲೆ ಬಂದಿರೋದು ಅವರು ಸಿನಿಮಾ ಮಾಡಕ್ಕೆ. ದುಡ್ಡಾಸೆಗೆ ಬೇರೆಯವ್ರ ತರ ಸಿನಿಮಾ ಮಾಡೋರೆಲ್ಲ ಅಲ್ಲಿ ಬಂದಿರೋದು, ಅರ್ಥ ಮಾಡ್ಕೊಬಿಡ್ರಿ ಅದನ್ನ ಬ್ರೋ. 1000 ಜನ 1000 ಮಾತಾಡ್ಲಿ. ನಮ್ಮ ಬಾಸ್ ಮೊನ್ನೆ ಟ್ರೈಲರ್ ಲಾಂಚ್ ಅಲ್ಲಿ ಒಂದು ಹೇಳಿದ್ರು, ನಡೆಯೋದಾರಲ್ಲಿ ಕಲ್ಲು ಮುಳ್ಳುಗಳು ಇರ್ತವೆ, ಅವೆಲ್ಲ ದಾಟ್ಕೊಂಡು ಹೋಗ್ಬೇಕಂತ. ನಮ್ಮ ಬಾಸ್ನ ಅದ್ರಿಸ್ತೀನಿ ಅಂತ ಬಂದವರೆಲ್ಲ ಯಾವಾಗ್ಲೂ ಉದ್ರೋದ್ರು. ಕೆಲವೊಂದಷ್ಟು ಜನ ಎಲ್ಲೆಲ್ಲ ಓದ್ಕೋ ಕೂತಿದವ್ರು ಎಲ್ಲ ಬಂದ್ಬಿಟ್ಟವ್ರು, ಎದ್ಬಿಟ್ಟವ್ರೆ, ದಂಗೆ ಆಗ್ಬಿಟ್ಟವ್ರೆ. ಇರ್ಲಿ, ಟಾಕ್ಸಿಕ್ ಎಷ್ಟು ಹೇಳ್ಕೊಂಡು ಸ್ವಲ್ಪ ನೇಮ್ ಮಾಡ್ಕೊಳ್ಳಿ, ಜನಗಳಿಗೆ ಗೊತ್ತಾಗಬೇಕಲ್ಲ ನಾವು ಇದೀವಿ ಕರ್ನಾಟಕದಲ್ಲಿ ಅಂತ. ಬೇಳೆ ಬೇಯಿಸ್ಕೊಳ್ಳಿ ಬಿಡಿ ಬ್ರದರ್. ನಮ್ಮ ಬಾಸ್ ಕುಕ್ಕರಲ್ಲಿ ಎಷ್ಟೋ ಜನ ಬೇಯಿಸ್ಕೊಂಡವ್ರೆ, ಇವ್ರೊಬ್ರು ಬೇಯಿಸ್ಕೊಂಡ್ರೆ ಏನು ಆಗಲ್ಲ ನಮ್ಮ ಬಾಸ್ಗೆ. ನೋಡಿ ಬ್ರದರ್, ಬರೀ ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ಬರೀ ಹೀರೋ ಅಲ್ಲ ಗುರು, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಟಾಕ್ಸಿಕ್ ಸಿನಿಮಾ ಆಗ್ಲಿ, KGF ಸಿನಿಮಾ ಆಗ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತು. ನಿಮ್ಗೊಂದು ವಿಷಯ ಗೊತ್ತಾ, ಪಾಕಿಸ್ತಾನದಲ್ಲಿ ಯಾರೋ ಒಬ್ರು ಯೂಟ್ಯೂಬರ್ ಹೋಗಿದ್ದಕ್ಕೆ ನೀವು ಯಾವುದು ಅಂದ್ರೆ ಇಂಡಿಯಾ ಅಂದ್ರಂತೆ, KGF ಅಂತ ಕೇಳಿದ್ರಂತೆ ಅವರು.
ಅಂದ್ರೆ ಎಲ್ಲಿಗೆ ತಲುಪಿದೆ ನೋಡಿ. ರಾಕಿ ಬೈ ನಾವು ಬರೀ ಒಬ್ರು ಹೀರೋ ಅಂತ ತಿಳ್ಕೊಬೇಡಿ, ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರು ಯಾರೆಲ್ಲ ಬೆಳಿಬೇಕು ಅಂತ ಇದ್ದೀರಾ, ಒಂದು ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ, ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ಗುರು. 100% ಬೆಳೆದೇ ಬೆಳಿತೀರಾ ನೋಡಿ. ಅವರು ಹಳೆದ್ರಲ್ಲಿ ಅವರು ಇಂಟರ್ವ್ಯೂ ಅಲ್ಲಿ ಹೇಳಿದ್ದು ಪ್ರತಿಯೊಂದು ಮಾತನ್ನು ನಡ್ಸ್ಕೊಟ್ಟಿದ್ದಾರೆ ಬ್ರದರ್. ಆಯ್ತಾ, ಇಡೀ ಪ್ರಪಂಚ ತಿರುಗಿ ನೋಡ್ಬೇಕು ಅಂತ ಹೇಳಿದ್ರು, ಇವತ್ತು ತಿರುಗಿ ನೋಡ್ತಾ ಇದೆ. ಕೆಲವೊಂದಷ್ಟು ಜನ ಮೀಡಿಯಾದವರು ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಯಾರು ನನ್ನ ಇಂಟರ್ವ್ಯೂ ಮಾಡ್ಲಿಲ್ಲ, ಹಂಗೆ ಹೋಗ್ಬಿಟ್ರು, ಒಂದಿನ ಬರುತ್ತೆ ಅಂತ. ಇವತ್ತು ಎಷ್ಟೇ ಜನ ಮೀಡಿಯಾದವ್ರಿಗೆ ಬಾಸ್ ಸಿಗ್ತಾ ಇಲ್ಲ, ಒಂದು ಬೈಟ್ಸ್ ತಗೊಳಕ್ಕೂ ಬಾಸ್ ಸಿಗ್ತಾ ಇಲ್ಲ, ಅಷ್ಟು ಬ್ಯುಸಿ ಆಗವ್ರೆ. ನಿಜವಾಗ್ಲೂ ಒಬ್ಬ ಬಸ್ ಡ್ರೈವರ್ ಮಗ ಇಡೀ ಪ್ರಪಂಚಕ್ಕೆ ನಾನು ಏನು ಅನ್ನೋದನ್ನ, ನಮ್ಮ ಕನ್ನಡ ಏನು ಅನ್ನೋದನ್ನ, ಕರ್ನಾಟಕ ಏನು ಅನ್ನೋದನ್ನ, ಕನ್ನಡ ಇಂಡಸ್ಟ್ರಿ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ದೇವರನಿಗೂ ಒಬ್ಬೊಬ್ರು ಸಲ್ಯೂಟ್ ಹೊಡಿಬೇಕು ಬ್ರದರ್. ಇಲ್ಲಿ ಯಾವುದೋ ಫ್ಯಾನಿಸಮ್ ಮಾಡಕ್ ಹೋಗ್ಬಿಡಿ, ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಇಡೀ ಪ್ರಪಂಚ ತಿರುಗಿ ನೋಡೋ ತರ ಮಾಡ್ತಾ ಇದ್ದಾರೆ ರಾಕಿ ಬೈಗೆ ಎಲ್ಲರೂ ಸಪೋರ್ಟ್ ಆಗಿ ನಿಂತ್ಕೊಳ್ಳಿ ಬ್ರದರ್. ಆಯ್ತಾ, ಪ್ರತಿಯೊಬ್ಬ ಕನ್ನಡಿಗರು ನಾನು ಕೇಳ್ಕೊಳ್ಳೋದೊಂದೇ, ಟಾಕ್ಸಿಕ್ ಸಿನಿಮಾಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ನಮ್ಮ ಕರ್ನಾಟಕ ಎಲ್ಲಿ ಹೋಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲೂ ಹೋಗುತ್ತೆ ಅಂತ ನೋಡಿ. ಕನ್ನಡ ಸಿನಿಮಾಗಳು ಸೋಲಕ್ಕೆ ಸಾಧ್ಯನೇ ಇಲ್ಲ ಇನ್ಮೇಲಿಂದ, ಅರ್ಥ ಮಾಡ್ಕೊಂಬಿಡ್ರಿ. ಈ ನೆಪೋಟಿಸಮ್, ಫ್ಯಾನಿಸಮ್ ಎಲ್ಲ ಬಿಟ್ಬಿಡ್ರಿ. ಆಯ್ತಾ, ಕೆಲವೊಂದಷ್ಟು ಜನ ಟೀಕೆ ಮಾಡೋರು ಬಿಟ್ಬಿಡಿ. ಟೀಕೆ ಮಾಡೋರು ನಾವು ಒಂದು ಮಾತಾಡೋದು, ನಿನ್ಗೆ ಇಷ್ಟ ಇಲ್ವಾ ಸಿನಿಮಾ ನೋಡ್ಬೇಡ ಗುರು, ನಿಂಗೆ ಟಾಕ್ಸಿಕ್ ಇಷ್ಟ ಇಲ್ವಾ ಸಿನಿಮಾ ನೋಡ್ಬೇಡ. ಅರ್ಥ ಆಯ್ತಾ, ನಿಮ್ಮ ಮನೇಲೇ ಇದು, ಅದನ್ನ ಬಿಟ್ಟು ಬೇರೆಯವ್ರಿಗೆ ನೋಡಬೇಡಿ, ಅದನ್ನ ಮಾಡಬೇಡಿ, ಸೀನ್ ಚೆನ್ನಾಗಿಲ್ಲ, ನೋ ವೇ. ಖಂಡಿತ ಎಲ್ಲರೂ ನೋಡ್ತಾರೆ, ಟಾಕ್ಸಿಕ್ ವೇಟ್ ಮಾಡ್ತಾವ್ರೆ ಬ್ರದರ್. ನೀವು ಹೇಗೆ ಸೆಲೆಬ್ರೇಟ್ ಏನು ಮಾಡೋಕೆ ಪ್ಲಾನ್ ಮಾಡಿದ್ದೀರಾ ರಿಲೀಸ್ ಡೇ ದಿನ? ಬ್ರದರ್ ಏನು ಸೆಲೆಬ್ರೇಷನ್ ಇಲ್ಲ, ಮಾಮೂಲಿ ಗೊತ್ತಲ್ಲ, 4 ವರ್ಷ ಆದ್ಮೇಲೆ ಬರ್ತಾ ಇರೋದು. ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ ನಮ್ಮ ಬಾಸು. ಏನಿಲ್ಲ ಬ್ರದರ್, ಫ್ಯಾನ್ ಶೋ ಮಾತ್ರ ಅದ್ದೂರಿಯಾಗಿ ಮಾಡ್ತೀವಿ, ಅದಂತೂ ಕಟ್ಟಿಟ್ಟ ಬುತ್ತಿ. ಇಡೀ ಕರ್ನಾಟಕ ಅವತ್ತು ಹೆಂಗಿರುತ್ತೆ ಅಂದ್ರೆ ಆಗಸ್ಟ್ 26 ಫುಲ್ಲು ಕರ್ನಾಟಕ, ಫುಲ್ಲು ಸೋಷಿಯಲ್ ಮೀಡಿಯಾ, ಫುಲ್ಲು ರಾಕಿ ಬೈದೆ ಅವ ಇರುತ್ತೆ ಬ್ರದರ್. ಆ ಥರ ಮಾಡ್ತಾ ಇದ್ದೀವಿ. ಬರ್ಲಿ ಟಾಕ್ಸಿಕ್, ಇವಾಗ ಮಾತಾಡಿದ್ರೆ ಸುಮ್ಮನೆ ಬಿಲ್ಡಪ್ ಕೊಟ್ಟಂಗಾಗುತ್ತೆ. 26ಕ್ಕೆ ಬಂದು ನಾವೇ ಥಿಯೇಟ್ರ್ ಮುಂದೆ ಮಾತಾಡ್ತೀವಿ. ಯಾವಳು ಸಿನಿಮಾ ಚೆನ್ನಾಗಿಲ್ಲ ಅಂತ ಟೀಕೆ ಮಾಡ್ತಾವ್ರೋ, ಕರೆಕ್ಟಾಗಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. 26ಕ್ಕೆ ಬಂದು ನಿಮ್ಗೆ ಮೀಟ್ರ್ ಅನ್ನೋದು ಇದ್ರೆ, ನಿಮಗೆ ತಾಕತ್ತು ಅನ್ನೋದು ಇದ್ರೆ, ಥಿಯೇಟ್ರ್ ಮುಂದೆ ಬಂದು 3 ಅವರ್ ಸಿನಿಮಾನ ದುಡ್ಡು ಕೊಟ್ಟು ನೋಡ್ಬಿಟ್ಟು ಆಮೇಲೆ ಸಿನಿಮಾ ಚೆನ್ನಾಗಿಲ್ಲ ಗುರು, ಸಿನಿಮಾದಲ್ಲಿ ಈ ಸೀನ್ ಇಷ್ಟ ಆಗಿಲ್ಲ, ಅವ್ರಿಗೆ ಅವಮಾನ ಮಾಡೋರಂತೆ ಓಪನ್ ಆಗಿ ಹೇಳಿ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಕೂತ್ಕೊಂಡು ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಹಾಕ್ಬಿಟ್ಟು ಸುಮ್ಮನೆ ಟ್ರಿಗರ್ ಮಾಡಕ್ ಹೋಗ್ಬೇಡಿ. ನಾವು ಎಸ್ ಬಾಸ್ ಅಭಿಮಾನಿಗಳು ಯಾರಿಗೂ ಇದುವರೆಗೂ ಕೆಟ್ಟದಾಗ ಮಾತಾಡಿಲ್ಲ, ಮಾತಾಡಲ್ಲ, ಮಾತಾಡಂಗ್ ಮಾಡಬೇಡಿ. ಆಯ್ತಾ? ಜೈ ಟಾಕ್ಸಿಕ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.